ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 24-25ನೇ ವಾಕ್ಯ. ಕೋಪಿಷ್ಟ ಸಂಗಡ ಸ್ನೇಹ ಬಳಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ, ಮಾಡಿದರೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನು ಉರುಳಿಗೆ ಸಿಕ್ಕಿಸಿಕೊಳ್ಳುವಿ, ನೋಡಿಕೋ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ದೇವರ ಆತ್ಮನ ಹೇಳ್ತಿದ್ದಾನೆ, ಕೋಪಿಷ್ಟನ ಸಂಗಡ ಸ್ನೇಹ ಬಳಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ. ಮೊದಲನೇದಾಗಿ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಗಮನಿಸೋದಾದ್ರೆ ಅನೇಕ ರೀತಿಯಾದಂತ ಸ್ನೇಹಿತರು ನಮಗಿರುತ್ತಾರೆ. ನಮ್ಮ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಾದಂತ ಸ್ನೇಹಿತರು ನಮಗೆ ಪರಿಚಯವಾಗ್ತಾನೆ ಇರ್ತಾರೆ. ನಮ್ಮ ಜೀವಿತದ ಉದ್ದಕ್ಕೂ ಅನೇಕ ರೀತಿಯಾದಂತಹ ಸ್ನೇಹಿತರು ಬರುತ್ತಾರೆ, ಹೋಗುತ್ತಾರೆ. ನಮ್ಮ ಜೀವಿತದಲ್ಲಿ ಒಳ್ಳೆ ಸ್ನೇಹಿತರಿರ್ತಾರೆ, ಕೆಟ್ಟ ಸ್ನೇಹಿತರಿದ್ದಾರೆ, ಒಳ್ಳೆ ಆತ್ಮಿಕ ಸ್ನೇಹಿತರಿದ್ದಾರೆ, ಆಪ್ತ ಬಾಂಧವರಿದ್ದಾರೆ, ಆಪ್ತ ಮಿತ್ರರಿದ್ದಾರೆ. ಈ ರೀತಿಯಲ್ಲಿ ಅನೇಕ ರೀತಿಯಾದಂತ ಸ್ನೇಹವನ್ನ ನಾವು ಬಳಸುತ್ತೇವೆ. ಕೆಲವು ಸಮಯದಲ್ಲಿ ಪ್ರಿಯ ದೇವರ ಮಕ್ಕಳೇ, ಗಂಡು ಮಕ್ಕಳು ಹೆಣ್ಣು ಮಕ್ಕಳೊಟ್ಟಿಗೆ ಸ್ನೇಹವನ್ನು ಬಳಸುವಂಥದ್ದು, ಹೆಣ್ಣು ಮಕ್ಕಳು ಗಂಡು ಮಕ್ಕಳೊಟ್ಟಿಗೆ ಸ್ನೇಹವನ್ನು ಬಳಸುವಂಥದ್ದು ಕೂಡ ಇದೆ. ಇಂಥ ರೀತಿಯಾದಂತಹ ಸ್ನೇಹವನ್ನ ಬೆಳವಣಿಗೆ ಮಾಡುತ್ತೇವೆ. ಈ ಸ್ನೇಹದಲ್ಲಿ ನಾವು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರ್ತೇವೆ. ಆದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರ ಆತ್ಮನು ನಮ್ಮೊಟ್ಟಿಗೆ ಇವತ್ತು ನಮಗೆ ಎಚ್ಚರವನ್ನ ಕೊಡ್ತಿದ್ದಾನೆ. ಕೋಪಿಷ್ಟನ ಸಂಗಡ ಸ್ನೇಹ ಬಳಸಬೇಡ. ಯಾವುದು ಮಾತಾಡಿದ್ರು ಕೂಡ ಕೋಪ, ಮೂಗಿನ ಮೇಲೆ ಕೋಪ ಇರ್ತದೆ. ಯಾವುದೇ ಒಂದು ಚಿಕ್ಕ ವಿಷಯ ಆಗಿರ್ಬೋದು, ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅದು ಏನೇ ಆಗಿರ್ಬೋದು ಪ್ರಿಯರೇ, ಅಂತ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಸ್ನೇಹಿತರು ಇದ್ದಕ್ಕಿದ್ದಾಗೆ ಕೋಪ ಮಾಡ್ಕೊಳ್ತಾರೆ, ಮಾತಾಡೋದನ್ನೇ ಬಿಟ್ಬಿಡ್ತಾರೆ, ಕೋಪವನ್ನ ಜಾಸ್ತಿ ತೋರಿಸ್ತಾರೆ. ಅಂತವರ ಜೊತೆ ಏನ್ ಮಾಡಬಾರ್ದು ಅಂತ ನೋಡ್ರಿ, ದೇವರ ಆತ್ಮನ ಹೇಳ್ತಾನೆ, ಕೋಪಿಷ್ಟನ ಸಂಗಡ ಸ್ನೇಹ ಬಳಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ. ನೋಡ್ರಿ, ಕೋಪಿಷ್ಟನಿಗೂ ಸಿಟ್ಟುಗಾರನಿಗಿರುವಂತ ವ್ಯತ್ಯಾಸವನ್ನು ನಾವು ತಿಳಿಸ್ತಾನೆ. ಕೋಪ ಕ್ಷಣ ಮಾತ್ರ ಇರ್ತದೆ, ಒಂದು ಸ್ವಲ್ಪ ಸಮಯ ಆದಮೇಲೆ ಆ ಕೋಪ ತನ್ನಗಾಗ್ಬಿಡ್ತದೆ. ಆ ಕೋಪನ ಅವನು ಮಾರ್ಪಡಿಸ್ತಾನೆ, ಮತ್ತೆ ಕ್ಷಮಾಪಣೆ ಕೇಳೋದನ್ನ ನಾವು ನೋಡ್ಬೋದು. ಆದ್ರೆ ಸಿಟ್ಟುಗಾರನ ಸಹವಾಸ ಮಾಡಬೇಡ. ಸಿಟ್ಟುಗಾರನ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಿಯ ದೇವ್ರ ಮಕ್ಕಳೇ, ಜೀವಿತದಲ್ಲಿ ಅನೇಕರಿಗೆ ಸಿಟ್ಟು ಬರುತ್ತೆ. ಅಂದ್ರೆ ಸಿಟ್ಟು ಅನ್ನೋದು ಕೂಡ ಒಂದು ರೀತಿಯ ಕೋಪ. ಆ ಒಂದು ಕೋಪ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಿಟ್ಟು ಬರುವಾಗ ಏನ್ ಮಾಡ್ತಾ ಇದ್ದಾನೆ, ಏನ್ ಮಾತಾಡ್ತಾ ಇದ್ದಾನೆ, ಯಾವ ರೀತಿ ಮಾತಾಡ್ತಿದ್ದಾನೆ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಕೈಯಲ್ಲಿ ಏನ್ ಸಿಗುತ್ತೆ ಅದರಲ್ಲೇ ತಗೊಂಡು ಹೊಡೆಯುವಂಥದ್ದಾಗಿರ್ಬೋದು, ಬಾಯಲ್ಲಿ ಬಂದಂಗೆಲ್ಲ ಬೈಯೋದಾಗಿರ್ಬೋದು, ಮಾತನಾಡೋದಾಗಿರ್ಬೋದು, ಈ ರೀತಿಯಾದಂಥ ಸಿಟ್ಟುಗಾರನ ಸಹವಾಸ ನಾವು ಮಾಡಬಾರ್ದಂತ. ಯಾಕೆಂದ್ರೆ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಹೇಳಿದ್ದಾನೆ. ಎರಡನೇದಾಗಿ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಾರೆ, ಮಾಡಿದರೆ ಅವನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಆತ್ಮವನ್ನು ಉರುಳಿಗೆ ಸಿಕ್ಕಿಸಿಕೊಳ್ಳುವಿ, ನೋಡಿಕೊ. ನೋಡ್ರಿ, ಅಂತವರ ಸಹವಾಸ ಮಾಡಿದ್ರೆ ಅವನು ಯಾವ ರೀತಿ ದುರ್ನಡತೆಯಲ್ಲಿದ್ದಾನೋ, ಕೆಟ್ಟ ನಡತೆಯಲ್ಲಿದ್ದಾನೋ, ಅವನು ಯಾವ ರೀತಿ ಕೋಪಿಷ್ಟನಾಗಿದ್ದಾನೋ, ಅವನು ಯಾವ ರೀತಿ ತಪ್ಪು ಮಾಡ್ತಿದ್ದಾನೋ, ಅದೇ ರೀತಿ ನಾವು ಕೂಡ ಅವನ ಜೊತೆ ಸಹವಾಸ ಮಾಡ್ತಾ ಮಾಡ್ತಾ ಅವನ ಹಾಗೆ ನಾವು ಕೂಡ ಬದಲಾವಣೆಯನ್ನ ಆಗ್ಬಿಡ್ತೇವೆ. ಅದೇ ರೀತಿಯಲ್ಲಿ ನಾವು ಬದಲಾವಣೆ ಆಗೋದನ್ನ ನಾವು ಮಾಡ್ತೇವೆ. ಅದು ಮಾತ್ರವಲ್ಲ, ನಮ್ಮ ಆತ್ಮ ನಷ್ಟವಾಗ್ತದೆ. ನಾವು ನಮ್ಮೊಳಗಡೆ ಇರುವಂತ ದೇವರ ಆತ್ಮನು ನಷ್ಟವಾಗಿ ಹೋಗ್ತಾನೆ. ನಾವು ಲೋಕದ ಪ್ರಕಾರ ಜೀವಿಸಲಿಕ್ಕೆ ಪ್ರಾರಂಭಿಸ್ತೇವೆ. ನಾವು ಲೋಕದವರ ಸಂಗಡ ಸ್ನೇಹವನ್ನ ಮಾಡ್ತಾ ಮಾಡ್ತಾ, ಒಂದು ಉದಾಹರಣೆ ಹೇಳ್ತಾನೆ ಪ್ರಿಯರೇ, ರೌಡಿಗಳ ಜೊತೆ ಇರೋದಾದ್ರೆ ನಾವು ಕೂಡ ರೌಡಿ ಅಂತಾನೆ ಕಳೀತಾರೆ. ಅನೇಕ ಪಾಪ ಮಾಡುವವ್ರ ಜೊತೆ ನಾವಿದ್ರೆ ನಮ್ಮನ್ನು ಪಾಪ ಮಾಡೋರು ಅಂತಾನೆ ಹೇಳ್ತಾರೆ. ನಾವು ಮಾಡುವಂತ ಸಹವಾಸ ಎಂಥದ್ದಾಗಿರ್ಬೇಕೆಂಬುದಾಗಿ ನಮ್ಮನ್ನು ನಾವೇ ಪರೀಕ್ಷಿಸಿ ನೋಡಿಕೊಳ್ಳಬೇಕು. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ 1ನೇ ಕೊರಿಂಥ 15ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೋಸ ಹೋಗಬೇಡ್ರಿ, ದುಸ್ಸಹವಾಸವು ಸದಾಚಾರವನ್ನ ಕೆಡಿಸ್ತದೆ ಎಂಬುದಾಗಿ. ಪ್ರಿಯರೇ, ನಾವು ಮೋಸ ಹೋಗಬಾರ್ದು. ದುಷ್ಟರ ಸಹವಾಸ ಸದಾಚಾರವನ್ನ ಕೆಡಿಸ್ತದೆ, ಅಂದ್ರೆ ಒಳ್ಳೆತನವನ್ನ ಕೆಡಿಸ್ಬಿಡ್ತದಂತೆ. ಪ್ರಿಯರೇ, ಅಂತವರ ಸ್ನೇಹಿತವನ್ನ, ಅಂತವರ ಜೊತೆ ಸ್ನೇಹವನ್ನ ನಾವು ಬಳಸಬಾರ್ದು. ಸಿಟ್ಟುಗಾರರಾಗಿರಬಾರ್ದು, ನಾವು ಸಿಟ್ಟು ಮಾಡ್ಕೊಳ್ಬಾರ್ದು, ಕೋಪ ಮಾಡ್ಕೊಳ್ಬಾರ್ದು. ಅಂತವ್ರ ಸಹವಾಸ ಮಾಡಿದ್ರೆ ನಮಗೆ ಆತ್ಮ ನಷ್ಟ ಉಂಟಾಗ್ತದೆ. ಈ ಲೋಕದಲ್ಲಿ ಪ್ರಿಯ ದೇವರ ಮಕ್ಕಳೇ, ನಮಗೆ ಅನೇಕ ಸ್ನೇಹಿತರಿದ್ದಾರೆ. ಆದರೆ ನಾನು ಒಬ್ಬ ಸ್ನೇಹಿತನನ್ನ ಕುರಿತಾಗಿ ಹೇಳ್ತಾನೆ, ಆ ಸ್ನೇಹಿತನು ನೀವು ತಪ್ಪು ಮಾಡುವಾಗೆಲ್ಲ ಕ್ಷಮಿಸುವಾತನು, ಆ ಸ್ನೇಹಿತನು ನಿಮ್ಮನ್ನ ಅತಿಯಾಗಿ ಪ್ರೀತಿಸುವಾತನು, ಆ ಸ್ನೇಹಿತನು ನಿಮ್ಮನ್ನ ಕುರಿತಾಗಿ ಚಿಂತಿಸುವಾತನು, ಆ ಸ್ನೇಹಿತನು ನಿಮ್ಮ ಬಗ್ಗೆ ಆಲೋಚನೆ ಮಾಡುವಾತನು, ಆ ಸ್ನೇಹಿತನು ಯಾವಾಗಲೂ ನಿಮ್ಮ ಬಗ್ಗೆ ಹೇಳುವ ದೇವರು. ಆತನು ಯಾರಂದ್ರೆ ಆ ಸ್ನೇಹಿತನು ಬೇರೆ ಯಾರು ಅಲ್ಲ ಪ್ರಿಯರೇ, ಯೇಸು ಕ್ರಿಸ್ತನು. ನೋಡ್ರಿ, ಆ ಸ್ನೇಹಿತನ ಬಗ್ಗೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರ ಆತ್ಮನು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ಪ್ರಾಣವನ್ನೇ ತನ್ನ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ ಗ್ರಂಥ 15ನೇ ಅಧ್ಯಾಯ
13ನೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಪ್ರಿಯ ದೇವರ ಮಕ್ಕಳೇ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಪ್ರಿಯ ದೇವರ ಮಕ್ಕಳಿಗೆ, ಲೋಕದಲ್ಲಿ ನಮಗೋಸ್ಕರ ನಾನು ನೀನು ಚೆನ್ನಾಗಿರಬೇಕು, ನಾನು ನೀನು ಉದ್ಧಾರ ಆಗಬೇಕು, ನಾನು ನೀನು ಪಾಪದಲ್ಲಿ ಜೀವಿಸಬಾರದು, ನಾನು ನೀನು ಪರಲೋಕಕ್ಕೆ ಸೇರಬೇಕು, ನಾನು ನೀನು ಆಶೀರ್ವದಿಸಲ್ಪಡಬೇಕು, ನಾನು ನೀನು ಶ್ರೀಮಂತನಾಗಬೇಕೆಂಬುದಾಗಿ ಆತನು ಬಡವನಾಗಿ ಬಂದು ಈ ಲೋಕದಲ್ಲಿ ಜೀವಿಸಿ ಆತನು ನನಗೋಸ್ಕರ ನಿಮಗೋಸ್ಕರ ಪ್ರಾಣವನ್ನೇ ತ್ಯಾಗವಾಗಿ ಅರ್ಪಿಸಿದಂತ ಒಬ್ಬ ಸ್ನೇಹಿತನಿದ್ದಾನೆ ಅಂದ್ರೆ ಆತನು ಯೇಸು ಕ್ರಿಸ್ತನು ಮಾತ್ರವೇ. ಆತನಂತ ಒಳ್ಳೆ ಸ್ನೇಹಿತರು ಯಾರು ಇಲ್ಲ ಪ್ರಿಯರೇ. ಯಾಕೆಂದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೆಹೋವನು ಸದ್ಭಕ್ತರಿಗೆ ಆಪ್ತ ಮಿತ್ರ ನಿಂತಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಹೌದು ಪ್ರಿಯ ದೇವರ ಮಕ್ಕಳೇ, ದೇವರು ನಮಗೆ ಆಪ್ತ ಮಿತ್ರನಂತಿದ್ದಾನೆ. ಆತನೇ ನಿಜವಾದ ಸ್ನೇಹಿತನು. ನಾವು ಬಿದ್ದಾಗ ಎತ್ತುವವನು, ನಾವು ಅಳುವಾಗ ಕಣ್ಣೀರು ಒರೆಸುವವನು, ನಾವು ಬೇಸರದಲ್ಲಿದ್ದಾಗ ನಮ್ಮನ್ನ ತೃಪ್ತಿಪಡಿಸುವವನು, ನಾವು ದುಃಖದಲ್ಲಿರುವಾಗ ನಮ್ಮನ್ನು ಸಂತೈಸುವಾತನು, ನಾವು ಸೋತು ಹೋದಾಗ ನಮ್ಮನ್ನು ಬಲಪಡಿಸುವಾತನು, ನಮ್ಮನ್ನು ಉದ್ಧರಿಸುವಾತನು, ಕುಗ್ಗಿದಾಗ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ನೀಡುವ ದೇವರು, ನಮ್ಮ ಭಾರವನ್ನೆಲ್ಲ ಹೊತ್ತುಕೊಳ್ಳುವಂತ ಒಬ್ಬ ಒಳ್ಳೆ ಸ್ನೇಹಿತನಿದ್ದಾನೆಂದ್ರೆ ಆತನು ಯೇಸು ಕ್ರಿಸ್ತನು ಮಾತ್ರವೇ. ಆದ್ದರಿಂದ ಇಂಥ ಸ್ನೇಹಿತನು ನಮ್ಮ ದೇವರಾಗಿದ್ದಾನೆ, ಅಂತ ದೇವರು ನಮ್ಮ ಸ್ನೇಹಿತನಾಗಿದ್ದಾನೆ ಎಂಬುದಾಗಿ ನನಗೆ ಬಹಳ ಸಂತೋಷವಾಗ್ತದೆ. ಇವತ್ತಿನ ದಿನದಲ್ಲಿ ಸ್ನೇಹಿತರ ದಿನಾಚರಣೆಯನ್ನ ಅನೇಕರು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ವಾಕ್ಯದ ಮುಖಾಂತರ ಎಲ್ಲರೂ ಕೂಡ ಒಳ್ಳೆ ಸ್ನೇಹವನ್ನ ನಾವು ಬೆಳೆಸೋಣ, ಒಳ್ಳೆ ಸ್ನೇಹಿತರಾಗಿ ನಾವಿರೋಣ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ, ವಾಕ್ಯವನ್ನು ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಸ್ವಾಮಿ, ಅದು ಸ್ವಾಮಿ ದೇವರೇ, ಸಿಟ್ಟುಗಾರನ ಸಹವಾಸ ಮಾಡಬೇಡ, ಅಂತವರ ಜೊತೆ ನೀನು ಸ್ನೇಹವನ್ನು ಬೆಳೆಸಬೇಡ ಎಂಬುದಾಗಿ ದೇವರೇ ನಮ್ಮೊಟ್ಟಿಗೆ ಮಾತನಾಡದ ನಿನ್ನ ಮಹಾಕೃಪೆಗಾಗಿ ಅದು ಸ್ವಾಮಿ, ನಮ್ಮ ಸ್ನೇಹಿತರು ಎಂಥವರಾಗಿರಬೇಕು, ನಮ್ಮ ಸ್ನೇಹಿತರು ಯಾವ ರೀತಿಯಲ್ಲಿ ಇರಬೇಕು, ಅವರಿಗೆ ಎಂಥ ಮನಸ್ಸಿರಬೇಕೆಂಬುದಾಗಿ ಕರ್ತನೆ ನೀನು ನಮ್ಮೊಟ್ಟಿಗೆ ಮಾತನಾಡುವ ಈ ಒಂದು ಮಹಾಕೃಪೆಗಾಗಿ, ಈ ವಾಕ್ಯದ ಮುಖಾಂತರ ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ, ಇವತ್ತಿನ ವಾಕ್ಯದ ದೇವರೇ ನನ್ನೊಟ್ಟಿಗೆ ವಿಶೇಷವಾಗಿ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿ ಮಕ್ಕಳೊಟ್ಟಿಗೆ ನೀನು ಮಾತನಾಡುವ ನಿನ್ನ ದೈವಿಕ ಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.